ಇಲ್ಲಿ ಬಂದ ಮ್ಯಾಗ ನಿಮ್ಮದು ಅಮ್ಮನ ಬಗ್ಗೆ ಅನಿಸುತ್ತೆ ಭಾಳ ಶಕ್ತಿ ಮಾಡಿ ಏನು ಬೇಕು ಅಂತ ಕೆಲಸ ಗ್ಯಾರಂಟಿ ಕಣ್ಣು ಹೋದ್ರೆ ಕಣ್ಣು ಕೊಟ್ಟಾಡ್ರಿ ಮಕ್ಕಳಿಂದ ಮಕ್ಕಳು ಕೊಟ್ಟಾಳ ಬೇಡ್ಕೊಂಡ್ರೆ ಮಕ್ಕಳಿಂದ ಮಕ್ಕಳು ಕೊಟ್ಟಾಳ ಕಣ್ಣಿಂದ ಕಣ್ಣು ಕೊಟ್ಟಾಳ ಕಣ್ಣು ಹೋದ ಕಣ್ಣು ಬಂದದ್ದು ಅಂತ ಶಕ್ತಿವಾನ್ ದೇವ್ರಿಗೆ ಯಾರಿಗೆ ಕಣ್ಮದವ್ರಿ ಕಣ್ಣನ್ನು ನಮ್ಮ ಅವಾಗ ನಮ್ಮ ನಿಮ್ಮವರಿಗೆ ಕಣ್ಣು ಇದಾಯ್ತನ್ರಿ ಯಾವ ಎಡಗಣ್ಣ ಬಲ್ಗನ್ರಿ ಅದು ಕಣ್ಣು ಎಡಗಣ್ಣ ಬಲ್ಗನ್ರಿ ಬಲಗಣ್ಣು ಹೋಗಿತ್ತು ಏನಾಗಿತ್ರಿ ಅದು ಸುಮ್ಮನೆ ಸುಮ್ಮನೆ ಹಾಕಿ ಕಾಣಕತ್ತಿ ಅಮ್ಮ ಕಾಡಿ ತನಗೆ ಏನು ಮಾಡ್ಕೊಳ್ಳುತ್ತೆ ಸುಮ್ಮನೆ ಇದಾಗ್ತಿರ್ತಿತ್ತು ಅಗದಿ ಕಣ್ಣು ಹಾಕಿ ಆಕೆ ಸಾಯಿ ಮಟ್ಟ ಕಣ್ಣು ತಿರ್ಸಿರಿ ನಾವು ಕಣ್ಣು ಆಪರೇಷನ್ ಆಗಿಲ್ಲ ಅಷ್ಟು ಫುಲ್ ಕಾಂತ ಕಣ್ಣು ಆ ಕಣ್ಣು ಅಷ್ಟು ಫೋರ್ಸ್ ಕಾಂತಿತ್ತು ನೋಡ್ರಿ ಕಣ್ಣದ ಈ ಕಡೆ ಅಮ್ಮ ಬೇಡದಿಂದ ಅಮ್ಮನ ಶಕ್ತಿಲಿಂದ ಅದು ಕಣ್ಣು ಹಿಂಗ ಒಂದು ಇದೆ ಬೆಳಗ್ಗೆ ಲಕ್ಷ್ಮಮ್ಮ ಅಂತ ಹೇಳಿದ್ರು ನಮ್ಮೂರೇ ನಮ್ಮ ಮನುಷ್ಯಾಗ ಬೆಳಗ್ಗೆ ಲಕ್ಷ್ಮಮ್ಮ ಅಂತ ಹೇಳಿ ಬಳಿಗಾರ ಲಕ್ಷ್ಮಮ್ಮ ಅವ್ರ ಮನೆಗೆ ಹೋಗಿ ಕಣ್ಣು ಹಿಂಗೆ ಆಗೈತೆ ನಾನು ಆಕೆ ಏನು ತಪ್ಪು ಮಾಡಲಿ ಅಂತ ಮತ್ತೆ ಕಣ್ಣು ಹಿಂಗೆ ಆಗೈತೆ ನಾನು ಕಣ್ಣು ಇದೆ ಕಾಣೋದು ಮಾಡಿ ಅಂತ ನೋಡೋಣ ಸುಮ್ಮನೆ ಆಗೈತೆ ಅಂತ ಅಂದ್ಕೊಳ್ಳೋಣ ಅಂದ್ರೆ ಅವ್ರಿಗೆ ನಮ್ಮವರಿಗೆ ಭಾಳ ಆಗೈತೆ ಅಂತಂದ್ರೆ ಅಮ್ಮಗ ಹಂಗಾರ ನಿಮ್ಮ ಜಮ್ಮ ಮಾಡ್ಬಿಟ್ಟು ಹೇಳಿಲ್ವಾ ಆಕೆ ಇದ ಪಾದ ತೊಳ್ಕೊಂಡು ಕಣ್ಣಾಗ ಒಂದು 5 ಮಂಗಳಾರ ಕಣ್ಣ ಹಾಕೊಂಡ್ಬಿಡ 5 ಮಂಗಳವಾರ 5 ಮಂಗಳಾರ ಕಣ್ಣಾಗ ಹಾಕೊಂಡ್ಬಿಡು ನೀರು ನೀರು ಅವ್ನು ತೊಳೆದು ಕಣ್ಣಾಗ ಹಾಕೊಂಡ್ಬಿಡು ಅದು ತಾನ ಇಲ್ಲ ಆರಾಮಾಗತ್ತ ಆಕೆ ಶಕ್ತಿ ಆಗ ನೋಡ್ರಿ ಅದು ಹೆಂಗ ಕಣ್ಣಾಗ ಅವರು ಆಕಿ ವಾರ ಬರ್ತಾವ ಕಣ್ಣು ಕಟ್ಟಿ ಹಾಕೊಂತ ಬಂದ್ಬಿಡ್ತಾರೆ ನಿಮ್ಮ ತಾಯಿಯವರು ಹೂ ಕೂತಿಟ್ರು ಗೊತ್ತಾಗ ಬೆಳೆ ಬೆಳಗ ಕಣ್ಣಾಗ ಸತ್ಯ ಬಿಡ್ತಾರೆ ಏನಾಗಿ ಆಕೆ ಸಾಯಿ ಬಿಡ್ಕೊಂಡು ನೋಡ್ರಿ ನಾವು ಪಟ್ಟಾರೆ ಸತ್ಯ ಆಕೆ ಅಮ್ಮನ ಇದನ್ನ ಮತ್ತೆ ಆಕಿ ಹೇಳ್ಕೊಂಡು ನೀವು ಸುರ್ತಿ ರೂಪಾಯಿ ಬಡಿಸ್ತೀರೋ ಅಂತ ಬೆಳ್ಳಿ ರೂಪಾಯಿ ಬಡಿಸ್ಯಾಡ್ರಿ ಸುರ್ತಿ ರೂಪಾಯಿ ಅಂದ್ರೆ ಬೆಳ್ಳಿ ರೂಪಾಯಿ ಬಡಿಸ್ಯಾರ ಬೆಳ್ಳಿ ರೂಪಾಯಿ ಬಿಡ್ಸ್ಯಾಡ್ರಿ 10 ರೂಪಾಯಿ ಅತಿ ಕೈ ನೀತಿ ಕೈ ಆಕಿ ಅಲ್ಲದ ನೋಡ್ರಿ ಬಗಲಿಗೆ ಮ್ಯಾಗ ಅದಾರ ತೋರಿಸ್ತೀನಿ ಅವನ್ನ ನಿನ್ನ ಬಗಲಿ ಬಡಿಸ್ತೀನವ ನನಗೆ ಕಣ್ಣು ಕೊಡೋ ಅಂತ ಅಂದಾಗ ಕಣ್ಣು ಬಂದು ಹೋಗಿ ನೋಡ್ರಿ ಅದು ನಮ್ಮವ್ವ ಹೇಳ್ತೀನಿ ಇದು ಒಂದು ಪವಾಡ ಮತ್ತೆ ಇನ್ನೊಂದು ಏನಂದ್ರೆ ಅಲ್ರಿ ಈಗ ಮಕ್ಕಳೆಲ್ಲರಿಗೆ ಮಕ್ಕಳೆಲ್ಲರಿಗೆ ಮಕ್ಕಳು ಸತ ಅಮ್ಮ ಕರುಣೇಶ್ವರ ಬೇಡ್ಕೊಂಡಾರೆ ಮಕ್ಕಳ ಆಗೈತೆ ಮತ್ತೇನ್ ಪವಾಡ ಆಗ್ಯಾವ್ರಿ ಮತ್ತೇನ್ ಪವಾಡಗಳು ಅಮ್ಮನಿಂದ ನಮ್ಮ ಊರಿನ ಪವಾಡ ಆಕಿ ಏನ್ರಿ ಆಕಿ ಏನ್ ನಾವು ಮಣಿತನ ಬಗ್ಗೆ ಆಗಲಿ ಏನಾಗಲಿ ಬೇಡ್ಕೊಂಡು ಕೆಲಸ ಗ್ಯಾರಂಟಿ ಪಕ್ಕ ಆಗ್ತದೆ ಗ್ಯಾರಂಟಿ ಆಗುತ್ತೆ ನಾವು ಏನು ಆರೋಗ್ಯ ಬೇಡ್ಕೊಂಡು ನೋಡು ಅದು ಗ್ಯಾರಂಟಿ ಅವ್ರ ಅಮ್ಮನ ಅನ್ನೋದ ಅಮ್ಮ ಬಗ್ಗೆ ಅವ ಭಾಳ ಹೇಳ್ಬೋದು ಆ ಅಮ್ಮನ ಬಗ್ಗೆ ನೋಡ್ರಿ ಈಗ ಈಕಿ ಅಮ್ಮ ದೊಡ್ಡಕ್ಕಿ ಸುಳ್ದ ದ್ಯಾಮವ್ರಿ ಇಲ್ಲಿ ಮೆಣಸಿಗಳು ಮೊದಲೇ ದ್ಯಾಮ ಹೋಗಿದ್ದಿಲ್ರಿ ಇಲ್ಲರಿ ಸಣ್ಣಕ್ಕಿಂದ ಆಕಿ ಬಂದ ಕೂಡನ ನಾನು ಮೆಟ್ಟಿ ನೀ ಕುಂದ್ರವ ಸ್ವಲ್ಪ ಕುಂತಾಡಕ್ಕೆ ಈ ಮೆಣಸಿಗೆ ದ್ಯಾಮ ಫಸ್ಟ್ ನಾನು ಮೆಟ್ಟಿಗೆ ನೀ ಕುಂದ್ರು ನೀನು ಆಚೆ ಕಡೆ ಕುಂದಿರ್ತ ಅಕ್ಕಿನ ನಮ್ಮ ಅಕ್ಕಿ ಇದ್ರ ಕುಂದಿರ್ತೆ ತಾನ ಸೈಡ್ ಕುಂತಾಡ ಅಂದ್ರೆ ಮೆಣಸಿನೊಳಗೆ ಇರ್ತಕ್ಕಂಥ ಪೂರ್ವಿಯೊಳಗೆ ಇರ್ತಕ್ಕಂಥ ದ್ಯಾಮವ್ವ ಮೆಣಸಿ ಆಕಿ ಸಣ್ಣಕ್ಕಿ ಸುಳ್ಳಿಂದ ಬಂದಿರ್ತಕ್ಕಂಥ ದೇವಿ ಆಕಿ ದ್ಯಾಮವ್ವ ಹಿರಿಯಕ್ಕಿ ಅಂದ್ರೆ ಆಕಿ ಅಕ್ಕ ನಮ್ಮ ಊರ್ ಪಲ್ಲೆ ಇರ್ತಕ್ಕಂಥ ದೇವಿ ಆಕಿ ತಂಗಿ ಕುಂತಾಡ್ರಕ್ಕೆ ನಾಲ್ಕಿನ ನೀನು ದೊಡ್ಡಕ್ಕೆವ ನಾನು ಮಕ್ಕಳು ಕುಂದಿರ್ತೀನಿ ಇಲ್ಲಿ ಕುಂದ್ರ ಅಂತೇಳಿ ಆಕಿ ಮಕ್ಕಳಿಗೆ ಆಕಿ ಅದೊಂದು ಅದ್ಭುತ ಒಂದು ಆಶ್ಚರ್ಯ ಯಾಕಪ್ಪ ಅಂತಂದ್ರೆ ಈ ಮೆಣಸಿಗೆ ಒಳಗೆ ಒಂದು ಜೋಡ್ ದ್ಯಾಮವ್ವ ಅದ ಯಾವುದೇ ಊರಿನೊಳಗೂ ಕೂಡ ಜೋಡ ದ್ಯಾಮವ್ವ ಅಂದ್ರೆ ಇಬ್ಬರು ಅಕ್ಕ ತಂಗಿ ದ್ಯಾಮವ್ವ ಇಲ್ಲ ಗಂಗಮ್ಮ ಜಮಮ್ಮ ಇದ್ದರೆ ಜಗದ ಕುಡಿ ಆದ್ರೆ ಇಬ್ಬರು ಜಮಗಳಿದ್ದಾರೆ ಎಲ್ಲಿ ಇಲ್ಲ ಇವತ್ತು ಹಿಂಗತೆ ಅದಾರಪ್ಪ ಅಂತಂದ್ರ ಒಂದು ವೈಶಿಷ್ಟ್ಯವಾಗಿರ್ತಕ್ಕಂಥದ್ದು ಒಂಥರ ವಿಭಿನ್ನವಾಗಿರ್ತಕ್ಕಂಥದ್ದು ಅಂದ್ರೆ ಬಹಳ ಖುಷಿ ಆಗತ್ತಂದ್ರೆ ಅಮ್ಮಂದ ಅಮ್ಮನ ಜಾತ್ರೆ ಯಾವಾಗತ್ರಿ ಇದು ಮಾನವಿಗೆ ಪುರಾಣ ಹಚ್ಚವ್ರಿ ದೇವಿ ಪುರಾಣ ಹಚ್ಚವ್ರಿ ಎಲ್ಲ ದೈವರು ಮಾನವಿದ್ರ ಜಾತ್ರೆ ಆಗತ್ರಿ ದೈವರ ಊರಾಣ ಮಂದಿ ಎಲ್ಲರೂ ಪುರಾಣ ಹಚ್ಚಿ ಅದಕ್ಕೆ ಸಾಕಷ್ಟು ಪಟ್ಟಿ ಕೊಡ್ತಾರ ಒಳ್ಳೆ ಏನೈತಲ್ಲ ಈಗ ಗುಡಿ ಮತ್ತೆ ಎಲ್ಲ ಅಗದಿ ಅಗದಿ ಪುರಾಣ 9 ದಿವಸ ಪುರಾಣ ಹೇಳ್ತಾರೆ ಸ್ವಾಮಿಗಳು ಕರ್ಸಿರ್ತಾರೆ ಪುರಾಣ ಹೇಳಿದ್ರಿಂದ ಅದೇನಂತಾರಲ್ಲ ಇದನ್ನ 9 ದಿವಸಕ್ಕೆ 9 ಬರ್ತಾರೆ 10 ಬಂದಿರ್ತಾರೆ ಬನ್ನಿ ಹೊಡ್ಯಾಕ ಮರಕ್ಕೆ ಅಮ್ಮನ ಮರಕ್ಕೆ ತೊಗೊಂಡಿರ್ತೇವೆ ಅಲ್ಲಿ ಇದಕ್ಕೆ
ಬಡ್ಡಿ ಮರ ಬಡ್ಡಿ ಮರ ಕರ್ಕೊಂಡೋಗಿ ಹೊತ್ಕೊಂಡೋಗಿ ಅಮ್ಮನ ಸಣ್ಣಕ್ಕಿನ ಹೊತ್ಕೊಂಡೋಗಿವೆ ಈಗ ಬರಂಗಿಲ್ಲ ಈಗ ಮೆಟ್ಟಿನ ಮ್ಯಾಗನ 10 ಫೂಟ್ ಹೈಟ್ ಅದ ಈಕೆ 10 ಫೂಟ್ ಹೈಟ್ ಅದಲ್ಲ ಈಗಿನ ನಾವು ಹೊರಕ್ ಆಗುದಿಲ್ಲ ಆಕೆ ಹೊರಗೆ ಬರುದಿಲ್ಲ ಆಕೆ ಯಾಕಂದ್ರೆ ಬಂದಾಳ ಅಲ್ಲೇ ಬರ್ದಾದಲ್ಲ ಆಕೆ ನಾವು ಹೊರಗೆ ತಂದಿಲ್ಲ. ನಿಮಗ ಈ ಗುಡಿ ಒಳಗ ಯಾವಾಗಾದ್ರೂ ಏನಾದ್ರೂ ಒಂಥರ ಕನಸಾಗಿರ್ಬೋದು ಅಥವಾ ಅಮ್ಮನ ಒಂದು ಶಕ್ತಿ ಆಗಿರ್ಬೋದು ನಿಮಗೆ ಏನಾದ್ರು ಗೋಚರ ಆಗೈತ್ರಿ ಅಮ್ಮನ ಬಗ್ಗೆ ನಿಮ್ಗ ಇಲ್ಲೇ ಇದ್ದೊಳಗೆ ವಾಸ ಮಾಡಾಕ್ತಿರಲ್ಲ ಈ ಅಮ್ಮನ ಪೂಜೆ ಮಾಡಾಕ್ತಿರಲ್ಲ ಸುಮಾರು ಒಂದು 70 ವರ್ಷ ಆಗ್ತಿ ಪೂಜೆ ಮಾಡಾಕತ್ತೀವಿ ಅಕ್ಕಿ ಪೂರ್ವದೊಳಗೆ ನಿಮ್ಮ ಅಪ್ಪರೆಲ್ಲ ಪೂಜೆ ಮಾಡ್ತಿದ್ರು ಈಗ ನಿಮ್ಮ ಒಂದು ಮನುಷ್ಯನೊಳಗ ಅಮ್ಮನ ಬಗ್ಗೆ ನಿಮಗೆ ಏನ್ ಅನ್ಸುತ್ತ್ರಿ? ನಮ್ಗೆ ಅಮ್ಮನ ಬಗ್ಗೆ ಭಾಳ ಆಕಿ ಶಕ್ತಿವಾನ ಅದು ನಾವು ಏನ್ ಬಿಡ್ಕೊಂತ ಕೆಲಸ ನನಗೆ ಅಮ್ಮ ಬರ್ತಾಳೆ ಯಾಕೆ ಬರ್ತಾಳೆ ಪ್ರತಿ ವರ್ಷನೂ ಬರ್ತಾಳೆ ಪ್ರತಿ ವರ್ಷ ಬೇಕಾದ್ರೆ ಬಾಯಿಗೆ ಕೇಳ್ತೀನಿ ನಾನು ಏನ್ ಹೇಳ್ತೇನೆ ಅದನ್ನ ನಾನು ಬಾಯೊಳಗಿಂದ ಬಂದು ಗೊತ್ತಿಲ್ಲ ಅದು ಗ್ಯಾರಂಟಿ ಕೆಲಸ ನೌಕರಿಯಿಂದ ನೌಕರಿ ಬಂದೈತೆ ನೌಕರಿ ಬೇಡ್ಕೊಂಡು ಅವ್ರು ಏನ್ ಕೇಳ್ತಾರೆ ಅದನ್ನೆಲ್ಲ ನಾ ಏನ್ ಹೇಳ್ತೀನಿ ಅದು ಆಗೋದಿಲ್ಲ. ಬಟ್ ನಾವು ಭಕ್ತಿಯಿಂದ ಏನ್ ಮಾಡ್ಕೊಂತೀವಿ ಅಮ್ಮ ಎಲ್ಲವನ್ನ ಎರಡು ಸಲ ಎಲ್ಲ ಆಸೆಗಳನ್ನ ಅದರ ಅಮ್ಮನ ಶಕ್ತಿವಾದ ಆಕಿ ಭಾಳ ಬಗ್ಗಿನ ಆಕಿ ನಾವು ಮೈದಿಗೆ ಮಡಿ ಏನಾಗಿದೆ ಆಗಂಗಿಲ್ಲ ಮಡಿ ಗುಡಿಲೇ ಬರ್ಬೇಕು ಮಡಿಲೇ ನಾವು ಹಂಗ ಒಂದ್ ಕಟ್ಟಿಟ್ಬಿಟ್ಟು ಯಾರನೇ ಶಿಕ್ಷೆ ಆಗ್ಯಾವ ಜಳಕ್ಕೆಲ್ಲ ಕಟ್ಟೆ ತಂಗಿವ್ರಿ ತಂಗಿಲ್ಲ ಜಳಕ ಮಾಡಿ ಹಾಕಿ ಗುಡಿ ಒಳಗೆ ಇವು ಅಮ್ಮನ ಶಕ್ತಿ ಐತ್ರಿ ಭಾಳ ಕೂರ್ತೈತ್ರಿ. ಹಂಗಾರ ಈಗ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರತಿ ವರ್ಷ ರೀ ಅಮ್ಮಗ ಪೂರ್ಣದ ಭೇಟಿ ಏನ್ ಮಾಡ್ತಿದ್ರು ಭೇಟಿ ಕೊಡ್ತಿದ್ರು ಬಲಿ ಕೊಡ್ತಿದ್ರು ಅದು ನಿಮ್ ಪ್ರಕಾರ ಅಮ್ಮಗ ಬಲಿ ಕೊಡೋದು ಸರಿಯೋ ತಪ್ಪು? ಅದು ಕೊಡಬೇಕ್ರಿ ಅಮ್ಮ ಕೊಡಬೇಕು ಕೊಟ್ಟಾಗ ಅಮ್ಮ ಫುಲ್ ಪವರ್ ಅದನ್ನ ಯಾಕೆ ಕೊಡ್ಬೇಕು ಅಮ್ಮ ಬಲಿ ಊಟ ಕೊಟ್ಟಂಗ ಆಕಿ ಊಟ ನಾವ್ ಹೆಂಗ್ ಊಟ ಮಾಡ್ತೀವಿ ಹಂಗ ನಾವು ಊಟ ಮಾಡಿ ಮನುಷ್ಯ ನಾವ್ ಹೆಂಗ ಚೈತನ್ ಹಾಕಿವಿ ಹೆಂಗ ಊರ್ ತಿರ್ತೀವಿ ನಾವು ಸತ್ಯ ಹಾಕಿರಲ್ಲ ಅದ ಊಟಕ್ಕೆ ನಾವ್ ಹೆಂಗ್ ಹಾಕಿವಿ ಹಂಗ ಆಕಿಗೂ ಒಂದು ಊಟ ಇದ್ದಂಗೆ ಅದಕ್ಕೆ ಆದಿಶಕ್ತಿ ಪರಾಶಕ್ತಿ ಜಗನ್ಮಾತೆ ಜಗದ್ವಿಖ್ಯಾತಿ ಇಡೀ ಜಗತ್ತಿಗೆ ಆಕಿ ಏನಪ್ಪ ಅಂದ್ರೆ ತಾಯಿ ಇದ್ದಂಗೆ ಅದ್ಯಾಕೆ ಊಟಬೇಕು ಊಟ ಇಲ್ಲದೆ ಇರ್ಬೋದಲ್ಲ ದೇವರಿಗೆ ಅಂದ್ರ ಅದನ್ನ ಅದೇ ಮೊದಲಿಗೆ ಏನಂದ್ರ ಊರಾಗಿನ ತಂಡ ಬಲಿ ತೊಳಕತ್ತೈತಿ ಯಾರು ಮಾಡಕತ್ತ ಬಲಿ ಇಡೀ ಇದ್ರೊಳಗಣ ಜಗತ್ತಿನೊಳಗಣ ಇಡೀ ಇದ್ರೊಳಗಣ ಯಾಕೆ ಬಾಣ ಕೊಡ್ಬೇಕು ನಾವು ಬಾಣ ಯಾಕೆ ಕೊಡ್ಬೇಕು ಅನ್ನೋದು ಇದನ್ನ ಹೇಳ್ತೇನೆ ಪ್ರಶ್ನೆ. ಇಡೀ ನಮ್ಮ ಇದ್ರೊಳಗಣ ಜಗತ್ತಿನೊಳಗಣ ದಿನ ಒಬ್ಬರ ಮನೆ ಅಂತ ಹೋಗತ್ತಂದ್ರೆ ನನ್ನ ಬಟ್ ದಿನ ಒಬ್ಬರ ಮನೆ ಒಂದು ಮನೆಗೆ ಹೋಗಿ ಬ್ಯಾಟಿ ಕೊಟ್ಟಬಿಡು ಅಂತ ಊರಿಗೆ ಹೋದಪ್ಪ ನಾವು ಊರೊಳಗೆ ಬ್ಯಾಟಿ ಕೊಟ್ಟಬಿಡು ಅಂತ ಟಿಕಟ್ ಅದು ಏನಾತಂದ್ರ ಇವ ದಿನ ಒಂದು ಹಿಂಗ್ ಮಾಡ್ತೇವೆ ಅದು ಕಡೆ ಬಡಿಗೆ ಬಂದ್ಬಿಡ್ತಾರೆ ಪಾಳೆ ಕಮ್ಮ ಐತಂದ್ರೆ ಅಂದ್ರೆ ಅಮ್ಮ ಊರಾಗ ಹೋಗಿ ನನ್ನ ಪ್ರತಿನಿತ್ಯ ಆಹಾರಕ್ಕಾಗಿ ನನಗೆ ಒಂದು ಬ್ಯಾಟಿ ಬಲಿ ಬೇಕು ಬಲಿ ಬೇಕು ಹಂಗೈತಂತ ಇವನಿಗೆ ನನಗ ಬಂದವ್ರಿಗೆ ನಾಲ್ಕು ಪೂಜೆ ಮಾಡವ ನನಗ ಬಂದು ಬಾ ಇದು ಮಾಡ್ಬೇಕು ಅಂತ ಹೇಳಿ ಏನ್ ಮಾಡಿ ನಾವ ಒಂದ ಚೊಳತೆ ಗುಳಿ ತಗೊಂಡು ಕೆಲ್ಯಾಗ ಕಿಲೋಡಿ ಬಡ್ಬಿಟ್ನಂತೆ ಹುಳಿ ನಮ್ಗ ಕೆಲ್ಯಾಗ ಹುಳಿ ಬಡ್ಬಿಟ್ನಂತೆ ಕೆಲವ್ರನ್ನ ತೀರ್ಬಿಟ್ರಂತ ಇನ್ನೊಂದು ಬ್ಯಾಟಿ ಕೇಳ್ತೀನಂತ ಬ್ಯಾಟಿ ಕೇಳೋದು ನಾನು ಊರಾನ ಮಂದಿ ಬಿಡ್ತೀವ ಇಲ್ಲ ಮತ್ ನಾನು ತೊಗೊಳಕೈತಿ ಊರಾನ ಮಂದಿನೂ ತಗೊಂಡೆ ಮತ್ ಇದಕ್ಕೆ ಯಾಕೆ ಅಂದ್ರ ಎಲ್ಲ ನಾನು ಊರಾನ ಮಂದಿನೂ ಅಲ್ಲ ನನಗ ಒಟ್ಟ ನಿಮ್ಮ ಮನುಷ್ಯರ ಸನೆ ಕೊಡಲ್ಲ ನಿಮ್ನೆಲ್ಲ ಸಂರಕ್ಷಣೆ ಮಾಡ್ತೀನಿ ನಾನು ಎಲ್ಲರೂ ಕಾಪಾಡ್ತೀನಿ ನಿಮ್ನೆಲ್ಲರೂ ಕಾಪಾಡ್ತೀನಿ ನಾನು ಆದ್ರೆ ಏನೈತಲ್ಲ ನನಗ ಒಂದು ಕ್ವಾಣ ಕೊಡು ಒಂದು ಪಾನ ಬಲಿ ನಾನು ಬಲಿ ಕ್ವಾಣ ಕೊಡು ಕ್ವಾಣ ತಂದು ಬಲಿ ಕೊಡು ನನಗೆ ಕುರಿ ಕೋಳಿ ಇಂಥ ಕೊಡು ನನಗೆ ಆದ್ರೆ ಮನುಷ್ಯರ ಬಾಡ್ ನನಗೆ ಅವ್ರ ರಕ್ಷಣೆ ಮಾಡ್ತೀನಿ ನಾನು ಅದ್ರ ಬದಲೇ ನನಗೆ ಪ್ರಾಣಿ ಬಲಿ ಬೇಕು ಅಂದಾಗ ಆ ಹುಳಿ ಕಿತ್ಕೊಂಡಂತ್ರವ ಅದು ಆಕೆ ಕೊಡು ವಾಕ್ಯ ತಗೊಂಡ್ರಿಂದ ಹುಳಿ ಕಿತ್ಕೊಂಡನ ಇದಕ್ಕಂತ ಜಗತ್ತಿನ ಮಂದಿ ಎಲ್ಲ ಸರ್ವನಾಶ ಬಿಡ್ತಿದ್ದಿಲ್ಲ ಆಕೆ ಆ ದೇವ್ರ ರೂಪ ರೀ ಅದು ಹಿಂಗಾಗಿ ಅದು ಅದಕ್ಕ ಆ ಕೋಣ ಕಡಿತಾರ ಆಕಿಗೆ ಅಂದ್ರ ಆ ಕೋಣ ಬಡ್ದಾಗ ಆಕಿಗೆ ಶಾಂತಿ ದೇವ್ರು ಇದು ಇರ್ತದ ಕೂರ್ಬಿಡ್ತದ ಚೈತನ್ಯ ಅಗ್ರಿ ಹಿಂಗ ಅದಕ್ಕೆ
ಅಂದ್ರೆ ಮೊದಲೇ ಏನಪ್ಪಾ ಅಂತಂದ್ರ ಮನುಷ್ಯರನ್ನ ಬಲಿಯನ್ನಾಗಿ ತಗೊಂತಿದ್ದು ಅದನ್ನ ತಪ್ಪಿಸುವಂತೆ ಬಡಿಗಾರ ಅಂತ ಒಬ್ಬ ವ್ಯಕ್ತಿ ಏನ್ ಮಾಡ್ತಿದ್ದ ಅಮ್ಮನ್ನ ಅದನ್ನ ತಪ್ಪಿಸಿ ಅದರ ಪರವಾಗಿ ಅಂತಂದ್ರ ಕೋಣವನ್ನ ಬಲಿ ಕೊಡಕ ಸೊ ಹೀಗಾಗಿ ಕೊಡೋದ್ರಿಂದ ಆಕೆ ಅಮ್ಮ ಶಾಂತ ಆಗ್ತಾಳೆ ಮತ್ತೆ ಅವಳಿಗೆ ಒಂದು ಚೈತನ್ಯ ಶಕ್ತಿ ಅದಕ್ಕೆ ಅದನ್ನ ಕೊಡ್ತಾರೆ ಬಲಿ. ಆ ದೃಷ್ಟಿಯಿಂದ ಆಕೆ ಅಮ್ಮಗ ಬಲಿ ಕೊಡ್ತಾರೆ. ಅದನ್ನ ಬಲಿ ಕೊಟ್ಟಾಗ ಆಕೆ ಶಾಂತಿ. ಈಗ ಕಾನೂನು ಪ್ರಕಾರ ಏನಂತಾರೆ ಅಂತಂದ್ರೆ ಏ ದೇವತೆಗಳಿಗೆ ದೇವರಿಗೆ ಬಲಿ ಕೊಡಬಾರ್ದು, ಅದು ನಾವು ಪ್ರಾಣಿ ಬಲಿ ಕೊಟ್ಟಾಗ ಹಿಂಸೆ ಮಾಡ್ಬೇಕಂತಂದ್ರ ಮತ್ತೆ ಇದಕ್ಕೆ ನೀವೇನಂತೀರಿ? ಅಲ್ರಿ ಈಗ ಕೊಡುದು ಅಂತೇವಲ್ಲ, ಆಕೆ ಬಿಡುದಿಲ್ಲ, ಮನುಷ್ಯ ಕಂಡು ಬಿಡ್ತಾಳ. ದೇವಿ ಶಕ್ತಿ ಅದ, ಅದ್ ಬಿಡ್ತಾಳ, ಮನುಷ್ಯ ಬಿಡ್ತಾಳ ಆಕೆ. ಇದು ಡೆಫಿನೆಟ್ಲಿ ಕರೆಕ್ಟ್. ಹಿಂಗೈತೆ. ಅದಕ್ಕ ನನಗೆ ಯಾರು ಬೇಡ, ವಾಕ್ಯ ತಗೊಂಡ ಆಕೆ ಕೂಡ ಪೂಜಾರಿ ವಾಕ್ಯ ತಗೊಂಡ್ರೆ ವರ್ಷಕ್ಕೊಮ್ಮೆ ಜಾತ್ರೆ ಇದ್ದಾಗ ನಾವು ಒಂದು ಪ್ರಾಣಿಯನ್ನ ಪ್ರಾಣಿನ ಬಾಣ ಕೊಡ್ತೇವೆ ಅಂತ ಹೇಳಿ ವಾಹನ ಕೊಡ್ಬೇಕು. ಬಾಣನ ಮತ್ತೊಂದು ಹೇಳ್ಬೇಕು. ಈಗ ಬಾಣ ಕುರಿ ಕೋಳಿ ಗೋತ ಇಂಥವ ಕಡಿತಾರೆ. ಒಟ್ಟು ಈಗ ಎಲ್ಲ ದೇವಸ್ಥಾನಕ್ಕೆ ಇಲ್ಲಿ ಮತ್ತೆ ಬಂಸ ಜಮಮ್ಗ ಎಷ್ಟು ಕಡಿತಾರೆ ಇಲ್ಲೇ ಇಲ್ಲಿ ಅಲ್ಲಿ ಮಾಡೋದಿಲ್ಲ. ಇಲ್ಲಿ ಮಾಡೋದಿಲ್ಲ. ಈಗ ನಮ್ಮ ಊರೊಳಗೆ ಮಾಡೋದಿಲ್ಲ. ಒಂದಳೆ ಆಕಿಗೆ ನಾವು ಬಲಿ ಬೆಳಿಕಪ್ಪ ಅಂತಂದ್ರ ಏನಾಗ್ಬೋದ್ರಿ? ನಮ್ಮ ಜಂಡ ಕಾಡ್ತಾರ, ಜನರಿಗೆ ಕಾಡ್ತಾರ, ಜಂಡ ಕಾಡ್ತಾರೆ. ಇದು ಆಗಿರ್ತಕ್ಕಂಥ ಅನುಭವ ಊರಾಗ ಆಗೈತೆ ಅಲ್ಲಿ ಒಂದ್ಸರಿ ಆಗೈತ್ರಿ. ಅದು ಯಾರಿಗೆ ಆಗೈತ್ರಿ? ಹೆಂಗಂದ್ರ ಇಲ್ಲಿ ಆಗಿವ್ರಿ, ಇಲ್ಲಿ ಬೇರೆ ಕಡೆ ದೇವಿ ಇದಾಗಿ ಹಿಂಗಾಗೈತೆ. ಈಗ ಇಲ್ಲಿ ಹಳೆ ಊರ ಮನುಷ್ಯೊಳಗ ಅದಕ್ಕೆ ಈ ದೇವಿಗೆ ಬಲಿ ಯಾಕೆ ಕೊಡ್ಬೇಕು ಅಂದ್ರೆ ಇದು ನಮ್ಮ ಈ ಜಗತ್ತಿನೊಳಗ ತೋಳಕತ್ತಂತಕ್ಕೆ ಬಲಿನ ತೋಳಕತ್ತಾಗ ಅದು ಬೆಳಿಗ್ಗೆ ಬರ್ತಾನ ಮಳೆ ಬಂದಾಗನ ಹಂಗಾರ ಇವ್ ನನಗ ನಾ ಪೂಜೆ ಮಾಡವ ನನಗ ತಗೊಂಬಂದೆ ನೀನು ಹೇಳ್ರಿ ಅನ್ನ ಪದ ಹೇಳ್ಬೇಡ್ರಿ. ಈಗ ಏನಪ್ಪಾ ಅಂತಂದ್ರ ಈಗ ನಮ್ಮ ಊರಾಗ ಇಲ್ಲಿ ಬಲಿ ಕೊಡ್ತಾರಂದ್ರಿ, ಈಗ ಬಲಿ ಕೊಡ್ತಾರ ಈಗೂ ಅಂದ್ರೆ ಕೊಡ್ತಾರೆ. ಆದ್ರೆ ಈಗ ಬಂದಾಗೈತಿ. ಈಗ ತುಂಬ ಹಂಗ ಇದ್ರ ನಿಂದಿರ್ಸಿ ಆಕಿ ದೃಷ್ಟಿ ಆಕಿ ಮ್ಯಾಗ ಬಿತ್ತಂದ್ರ ಅದು ಸಾಯಬೇಕು. ಇಲ್ಲಿ ಬಲಿ ಕೊಡ್ಬೇಕಾದ್ರ ನಮ್ಮ ಊರಾಗ ಯಾರಾದ್ರೂ ಹೇಳ್ಯಾರನ್ರಿ ಬಲಿ ಕೊಡತ್ರಿ, ಬಲಿ ಕೊಡಕ್ ಹೋಗ್ರಿ ಅಂತ ಭಕ್ತರಿಗೆ ಬೇರೆ ಜನರಿಗೆ ಯಾರ ತಟಸ್ಥ ಮಾಡ್ರಿ? ಈಗ ಬಲಿ ಅಮ್ಮಗ ಬಲಿ ಕೊಡಕ್ ಬಂದಿರ್ತಾರ, ನೀವು ಬಲಿ ಕೊಡಕ್ ಹೋಗ್ಬಿಡ್ರಿ ಅಂತಂದು ಯಾರಾದ್ರೂ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದ್ರೆ ಯಾರು ಬೇಕಾದ್ರೆ ಕೊಡ್ಬೋದು. ತಂದು ಒಂದು ಕೊತ್ಮರಿ ಕೊಡ್ಬೋದು.